ಒಮ್ಮೆ ಈ ಪಾವ್ ಭಾಜಿ ರೆಸಿಪಿ ಟ್ರೈ ಮಾಡಿ ನೋಡ್ರಿ, ಹೊರಗ್ ಪಾವ್ ಭಾಜಿ ತಿನ್ನೋದ ಬಿಟ್ಬಿಡ್ತೀರಿ. ಆಮೇಲೆ ಮನೆಯವ್ರು ಎವ್ರಿ ವೀಕೆಂಡ್ ಪಾವ್ ಭಾಜಿ ಮಾಡ್ಕೊಡು ಅಂತ ಡಿಮಾಂಡ್ ಮಾಡ್ತಾರೆ. ಒಂದ್ ಸೀಕ್ರೆಟ್ ಇಂಗ್ರೀಡಿಯಂಟ್ ನಿಮ್ ಪಾವ್ ಭಾಜಿ ಲೆವೆಲ್ ಚೇಂಜ್ ಆಗ್ತದೆ. ಸೊ ಪಾವ್ ಭಾಜಿ ಮಾಡ್ಲಿಕ್ಕೆ ನಾನಿಲ್ಲೇ ಒಂದ್ ಕುಕ್ಕರ್ ಒಳಗ 1 ಕಪ್ ಟೊಮೆಟೊ, 1 ಕಪ್ ಫ್ಲವರ್, 1 ಕಪ್ ಆಲೂಗಡ್ಡೆ, 1 ಕಪ್ ಕ್ಯಾರೆಟ್, ಅರ್ಧ ಕಪ್ ಬೀನ್ಸ್, ಅರ್ಧ ಕಪ್ ಬೀಟ್ರೂಟ್ ಹಾಕಿ 1-2 ಗ್ಲಾಸ್ ನೀರ್ ಹಾಕಿ 4-5 ಸೀಟಿ ಬರುತ್ತನ ವೇಟ್ ಮಾಡಿ ಆಮೇಲೆ ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ರಿ. ಈಗ ನಮ್ದು ಸೀಕ್ರೆಟ್ ಚಟ್ನಿ ಮಾಡ್ಕೊಳ್ಳೋಣ. ಒಂದ್ ಮಿಕ್ಸಿ ಜಾರ್ಗ 5-8 ನೆನ್ಸಿರೋ ಬ್ಯಾಡಗಿ ಮೆಣಸಿನಕಾಯಿ, 1 ದೊಡ್ಡ ಗಡ್ಡಿ ಬೆಳ್ಳುಳ್ಳಿ, ಸ್ವಲ್ಪ ನೀರ್ ಹಾಕಿ ಎಲ್ಲಾನು ಚಲೋತ್ನಾಗ ರುಬ್ಕೊಂಡು ಸೈಡಿಗೆ ಇಟ್ಕೋರಿ. ಇದು ನಮ್ದು ಬಹಳ ಇಂಪಾರ್ಟೆಂಟ್ ಚಟ್ನಿಯ. ನೆಕ್ಸ್ಟ್ ಒಂದ್ ಕಡಾಯಿ ಬಿಸಿ ಮಾಡಿ ಪಾವ್ ಭಾಜಿ ಮಸ್ತ್ ಆಗ್ಬೇಕಂದ್ರ ಮಸ್ತ್ ಅಂದ್ ಬಟರ್ ಹಾಕ್ಬೇಕು. ಅದಕ್ಕೆ ನಾನು ಇವತ್ತು ಅಕ್ಷಯ ಕಲ್ಪ ಅವ್ರದ್ದು ಬಟರ್ ಯೂಸ್ ಮಾಡ್ಲಿಕ್ಕೆ. ನೋ ಕೆಮಿಕಲ್ಸ್, ನೋ ಪ್ರಿಸರ್ವೇಟಿವ್ಸ್, ಜಸ್ಟ್ ಪ್ಯೂರ್ ಬಟರ್. ಕಲರ್ ನೋಡ್ರಿ ಅದ್ರದ್ದು ಇಷ್ಟ ಮಸ್ತ್ ಅದಲ್ಲ, ನೋಡಿದ್ರೆ ತಿನ್ಬೇಕು ಅನಿಸ್ತದ. 3 ಸ್ಪೂನ್ ಬಟರ್, ಅರ್ಧ ಸ್ಪೂನ್ ಜೀರಿಗೆ, 1 ದೊಡ್ಡ ಬಟ್ಲ ಹೆಚ್ಚಿರೋ ಉಳ್ಳಾಗಡ್ಡಿ ಹಾಕಿ ಎಲ್ಲಾನು ಚಲೋತ್ನಾಗ ಫ್ರೈ ಮಾಡ್ರಿ. ಆಮೇಲೆ ಇದಕ್ಕೆ 1 ಬಟ್ಲ ಹೆಚ್ಚಿರೋ ಕಲರ್ ಡೊಣ್ ಮೆಣಸಿನಕಾಯಿ, 3-4 ಸ್ಪೂನ್ ಮುಂಚೆ ಮಾಡಿಟ್ಕೊಂಡಿರೋ ಸೀಕ್ರೆಟ್ ಚಟ್ನಿ ಹಾಕಿ ಎಲ್ಲಾನು ಕೈಯಾಡ್ಸಿ ಚಲೋತ್ನಾಗ 3-4 ನಿಮಿಷ ಹಸಿ ವಾಸನೆ ಹೋಗೋತನ ಫ್ರೈ ಮಾಡ್ರಿ. ಹಿಂಗ ಬಟರ್ ಸಪರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಆಮೇಲೆ 1 ಬಟ್ಲ ಟೊಮೆಟೊ, 1 ಸ್ಪೂನ್ ಖಾರ ಪುಡಿ, 1.5 ಸ್ಪೂನ್ ಧನಿಯಾ ಪುಡಿ, 3-4 ಸ್ಪೂನ್ ಪಾವ್ ಭಾಜಿ ಮಸಾಲಾ, ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲಾ ಹೊತ್ಬಾರ್ದಂತ ಸ್ವಲ್ಪ ನೀರ್ ಹಾಕಿ ಎಲ್ಲಾನು ಚಲೋತ್ನಾಗ ಕೈಯಾಡ್ಸಿ. ಆಮೇಲೆ ಮುಂಚೆ ಬೇಯಿಸಿಟ್ಕೊಂಡಿರೋ ತರಕಾರಿನ ಹಾಕಿ ಎಲ್ಲಾನು ಚಲೋತ್ನಾಗ ಕೈಯಾಡ್ಸಿ. ತರಕಾರಿ ಮತ್ತ ಮಸಾಲೆ ಚಲೋತ್ನಾಗ ಹೊಂದ್ಗೂಡ್ತಾವ. ಇಷ್ಟಾಗಿಂದ 1 ಮ್ಯಾಶರ್ ತಗೊಂಡು ಎಲ್ಲಾ ತರಕಾರಿನೂ ಚಲೋತ್ನಾಗ ಮ್ಯಾಶ್ ಮಾಡಿ. ಎಲ್ಲಾ ಚಲೋತ್ನಾಗ ಮ್ಯಾಶ್ ಆಗಿಂದ 5-6 ನಿಮಿಷ ಕುದಿಲಿಕ್ಕ ಬಿಟ್ಬಿಡ್ರಿ. ಇಷ್ಟಾಗಿಂದ ಇನ್ನೇನ್ ಉಳಿತ ಮತ್ತೊಂದ್ ರೌಂಡ್ ಅಕ್ಷಯ ಕಲ್ಪ ಅವ್ರದ್ದು ಬಟರ್ ಹಾಕಿ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡಿದ್ರೆ ನಮ್ದು ಡೆಲಿಷಿಯಸ್ ಪಾವ್ ಭಾಜಿ ರೆಡಿ ಆಗ್ತದ. ಬಹಳ ರುಚಿ ಆಗ್ತದ. ನೀವು ಟ್ರೈ ಮಾಡ್ತೀರಲ್ಲ.